ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 39, 39ನೇ ಅಧ್ಯಾಯ. 39ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ. ಅದರಲ್ಲಿ 40 ವಿಷಯಗಳು ಅಡಕವಾಗಿದೆ. ಅದನ್ನು 20 ಅಂತ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಇರುವಂಥ ಸಂಗತಿ ಏನೆಂದರೆ 20 ways how God gives victory over our enemy. ನಮ್ಮ ವೈರಿಯ ಮೇಲೆ ದೇವರು ಜಯ ಕೊಡುವ 20 ಮಾರ್ಗಗಳನ್ನು ಯೆಹೆಜ್ಕೇಲ್ 39ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ನೋಡುವಾಗ ದೇವರು ನಮ್ಮನ್ನು ಪುನಃಸ್ಥಾಪಿಸುವ 20 ಮಾರ್ಗಗಳನ್ನು ನಾವು ನೋಡ್ತೇವೆ. 20 ways how God restores his people. ತನ್ನ ಜನರನ್ನು ದೇವರು ಯಾವ ರೀತಿಯಾಗಿ ಪುನಃಸ್ಥಾಪಿಸ್ತಾನೆ ಎಂಬುದಾಗಿ. ಮೊದಲನೇದು, ದೇವರು ಯಾವ ರೀತಿಯಾಗಿ ತನ್ನ ವೈರಿಯ ಮೇಲೆ ಜಯ ಕೊಡ್ತಾನೆ. 20 ಮಾರ್ಗಗಳು. ದೇವರು ಜಯ ಕೊಟ್ಟುಬಿಟ್ಟು ಆನಂತರ ಯಾವ ರೀತಿಯಾಗಿ ದೇವರು ನಮ್ಮನ್ನು ಪುನಃಸ್ಥಾಪಿಸ್ತಾನೆ, ಹೌ ಗಾಡ್ ರಿಸ್ಟೋರ್ಸ್ ಅಸ್ ಎಂಬುದಾಗಿ ನಾವು ಯೆಹೆಜ್ಕೇಲನ ಗ್ರಂಥ 39ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಭಾಳ ವಿಷಯಗಳು ಕಲೀಲಿಕ್ಕಿದೆ, ಆದ ಕಾರಣ ಬೇಗನೆ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ದೇವರು ಹೇಗೆ ನಮ್ಮ ವೈರಿಯ ಮೇಲೆ ಜಯ ಕೊಡ್ತಾನೆ ಎಂಬುದಕ್ಕೆ 20 ಮಾರ್ಗಗಳು ನಾವು ನೋಡೋಣವೇ. 1, ನಿನಗೆ ವಿರುದ್ಧನಾಗಿದ್ದೇನೆ ಅಂತ ಹೇಳೋದು. ದೇವರು ಬೈ ಬೀಯಿಂಗ್ ಅಗೇನ್ಸ್ಟ್ ಅವರ್ ಎನಿಮಿ ಗಾಡ್ ಗಿವ್ಸ್ ವಿಕ್ಟ್ರಿ. ನಮ್ಮ ವೈರಿಗೆ ವಿರುದ್ಧವಾಗಿರುವುದರಿಂದ ದೇವರು ನಮಗೆ ವೈರಿಯ ಮೇಲೆ ಜಯವನ್ನು ಕೊಡ್ತಾನೆ. ಇದು ಮೊದಲನೇ ಮಾರ್ಗ. ಯೆಹೆಜ್ಕೇಲ್ 39, 2ನೇ ವಚನ. ಅನಂತರ ಅದೇ 2ನೇ ವಚನದಲ್ಲಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಅಂತ ಹೇಳಿಬಿಟ್ಟು ನೋಡುವಾಗ ಗಾಡ್ ಕ್ಯಾನ್ ಟರ್ನ್ ಅವರ್ ಎನಿಮಿ. ದೇವರು ನಮ್ಮ ವೈರಿಯನ್ನು ತಿರುಗಿಸಿ ಮುಂದುವರಿಸ ಬಲ್ಲನು, ಶಕ್ತನು. ಅದು 2ನೇ ಮಾರ್ಗ. ಅದೇ 2ನೇ ವಚನದಲ್ಲಿ ನೋಡುವಾಗ ದೇವರು ಹೇಳ್ತಾರೆ, ನಿನ್ನನ್ನು ಇಂಥ ಕಡೆಯಿಂದ ಬರಮಾಡಿ. 3ನೇದಾಗಿ, ದೇವರು ನಮ್ಮ ವೈರಿಯ ಮೇಲೆ ಜಯ ಕೊಡುವ 3ನೇ ದಾರಿಯನ್ನು ತಿಳಿದ್ರೆ ದೇವರು ಬರಮಾಡ್ತಾನೆ, ಇಂಥ ಕಡೆ ಬರಮಾಡ್ತಾನೆ, ತಿರುಗಿಸ್ತಾನೆ, ಮುಂದುವರಿಸ್ತಾನೆ, ಅನಂತರ ಬರಮಾಡ್ತಾನೆ, ಅನುಮತಿಸ್ತಾನೆ. ಆ ರೀತಿಯಾಗಿ ಅದು ಜಯದ ಮಾರ್ಗನೇ, ಅದು ಜಯದ ದಾರಿನೇ, ಜಯದ ಹಂತ ಅಂತ ಹೇಳ್ಬೋದು. ಅನಂತರ 3ನೇ ವಚನದಲ್ಲಿ 4ನೇ ಒಂದು ದಾರಿ ಇದೆ. ಅದೇನಂತ ಹೇಳಿದರೆ ನುಗ್ಗಿಸಿ ಅಂತ ಬರೆದಿದೆ. ನುಗ್ಗಿಸಿ. ದೇವರು ಗಾಡ್ ಕ್ಯಾನ್ ಅಪ್ಲೈ ಪ್ರೆಷರ್. ದೇವರು ವೈರಿಯನ್ನು ನುಗ್ಗಿಸುವಂತೆ ಮಾಡಿ, ಅಥವಾ ಬರಮಾಡುವುದಷ್ಟೇ ಅಲ್ಲ, ನುಗ್ಗಿಸುವಂತೆ, ಹೋಗುವಂತೆ, ಸಾಗುವಂತೆ ಮಾಡುವಂಥದ್ದು. ಅದು 4ನೇ ಮಾರ್ಗ. 5ನೇ ಮಾರ್ಗ ಏನಂತ ಹೇಳಿದರೆ ವೈರಿಯ ಆಯುಧಗಳನ್ನು ಹೊಡೆದು ಹಾಕುವುದು. ದ 5th way how God gives victory to against our enemies is by breaking down the weapons. ವೈರಿ ಆಯುಧಗಳು ಏನೆಲ್ಲ ಇರ್ಬೋದು, ಅದು ಒಂದು ವೇಳೆ ಅದು ಬಿಲ್ ಇರ್ಬೋದು ಅಥವಾ ಬೇರೆ ಏನೇನು ಇರ್ಬೋದಾ, ನಮಗೆ ವಿರುದ್ಧವಾಗಿ ಬರುವ ಯಾವ ಆಯುಧವು ಜಯಿಸಿದಂತೆ ಅದನ್ನು ಮುರಿದು ಹಾಕ್ತಾನೆ, ಒಡೆದು ಹಾಕ್ತಾನೆ. ಅನಂತರ 4ನೇ ವಚನದಲ್ಲಿ ನೋಡುವಾಗ ದೇವರು ನಮ್ಮ ವೈರಿಯ ವಿರುದ್ಧವಾಗಿ ಜಯ ಕೊಡುವುದು ಹೇಗೆ ಅಂಥೇಳಿ ನೋಡುವಾಗ
ಎಲ್ಲ ಗುಮ್ಮಿಗಳು ಅಂದರೆ ವೈರಿಯ ಸೈನ್ಯವನ್ನು ದೇವರು ಮಾಡುವಂಥದ್ದು ಏನು ಮಾಡ್ತಾನಂತೆ, ಮಾಡ್ತಾನೆ. ಗಾಡ್ ಮೇಕ್ಸ್ ದ ಎನಿಮೀಸ್ ಏಜೆಂಟ್ಸ್ ಆರ್ ಟೀಮ್ ಟು ಫಾಲ್. ಬೀಳುವಂತೆ ಮಾಡ್ತಾನೆ. 4ನೇ ವಚನದಲ್ಲಿ ಅದನ್ನು ನಾವು ನೋಡ್ತೀವಿ. ಯೆಹೆಜ್ಕೇಲ್ 39:4. ಅನಂತರ 5ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನಮ್ಮ ವೈರಿಗೆ ವಿರುದ್ಧವಾಗಿ ಕೊಡುವಂಥ ಜಯದ ದಾರಿ ಏನಂತ ಹೇಳಿದ್ರೆ, ಬಯಲಿನಲ್ಲಿ ಬೀಳುವರು. ಹಿ ಮೇಕ್ಸ್ ಟು ಫಾಲ್ ಪಬ್ಲಿಕ್ಲಿ. ಈಗಾಗಲೇ ಬಿದ್ದಿದ್ದಾರೆ ಎನಿಮಿ, ಅವರ ಟ್ರೂಪ್ಸ್, ವೈರಿಯ ದಳ, ತಂಡ, ಸೈನ್ಯ, ಅಂಧಕಾರದ ಸೈನ್ಯ, ವಾಯುಮಂಡಲದ ಸೈನ್ಯ, ಇವುಗಳನ್ನೆಲ್ಲ ಬೀಳುವಂತೆ ಮಾಡಿದ್ದಾರೆ. ಅದರಿಂದ ಪಬ್ಲಿಕ್ಲಿ, ಬಹಿರಂಗವಾಗಿ ಬಯಲಿನಲ್ಲಿ ಬೀಳುವಂತೆ ದೇವರು ಮಾಡ್ತಾರಂತೆ. ಅದನ್ನೇ ಪೌಲನು ಹೇಳ್ತಾನೆ, ಹಿ ಮೇಡ್ ಎ ಪಬ್ಲಿಕ್ಸ್ ಡಿಸ್ಪ್ಲೇ ಅಂತ ಹೇಳ್ಬಿಟ್ಟು, ಬಹಿರಂಗವಾದಂಥ ಪ್ರದರ್ಶನ ಮಾಡುವಂಥದ್ದು. ಅನಂತರ ದೇವರು ನಮ್ಮ ವೈರಿ ಮೇಲೆ ಜಯ ಕೊಡುವಂಥ ಇನ್ನೊಂದು ದಾರಿ ಏನಂದರೆ, ಅಪ್ಪಣೆ ಕೊಡೋದ್ರಿಂದ. ಗಾಡ್ ಕ್ಯಾನ್ ಕಮ್ಯಾಂಡ್ ಟು ದ ಎನಿಮಿ. ಅದನ್ನೇ 5ನೇ ವಚನದಲ್ಲಿ ನೋಡ್ತೇವೆ. ಯೆಹೆಜ್ಕೇಲ್ 39:5. ಅದಾದ ನಂತರ 6ನೇ ವಚನದಲ್ಲಿ ನೋಡುವಾಗ ಬೆಂಕಿಯನ್ನು ಕಳಿಸುವೇನು ಅಂತ ಹೇಳ್ಬಿಟ್ಟು, ಇದು ಇನ್ನೊಂದು ದಾರಿ. 9th way how God makes victory. God gives victory over our enemy. ನಮ್ಮ ವೈರಿಯ ಮೇಲೆ ದೇವರು ಜಯ ಕೊಡುವಂಥ ಇನ್ನೊಂದು ಮಾರ್ಗ ಏನಂದರೆ, ಬೈ ಸೆಂಡಿಂಗ್ ಸೂಪರ್ ನ್ಯಾಚುರಲ್ ಥಿಂಗ್ಸ್. ಅಸಾಧಾರಣವಾದ ರೀತಿಯಲ್ಲಿ ಇಂಟರ್ವೇನ್ ಮಾಡುವಂಥದ್ದು, ಅಡ್ಡಿಪಡಿಸುವಂಥದ್ದು ದೇವರು ಮಾಡ್ತಾರೆ. ಅನಂತರ ಇನ್ನೊಂದು ರೀತಿಯಿಂದ ಜಯ ಕೊಡುವಂಥದ್ದು ದೇವರು ಹೇಗೆ ನಮ್ಮ ವೈರಿಯ ಮೇಲೆ ಅಂದರೆ, ನಿಶ್ಚಯವಾಗುವುದು. ಅವರಿಗೆ ನಿಶ್ಚಯವಾಗೋದು. ಎನಿಮಿ ನೋಸ್. ಹೌದು, ದೇವರು ಒಳಪಟ್ಟಿದ್ದಾರಂತ ಸ್ಪಷ್ಟಪಡಿಸೋದ್ರ ಮುಖಾಂತರವಾಗಿ ದೇವರು ವೈರಿಯ ಮೇಲೆ ನಮಗೆ ಜಯ ಕೊಡ್ತಾರೆ. ಅನಂತರ ನಾವು ನೋಡುವಾಗ 7ನೇ ವಚನದಲ್ಲಿ 11ನೇ ಮಾರ್ಗ, ದೇವರು ಹೇಗೆ ಜಯ ವೈರಿಯ ಮೇಲೆ ಕೊಡ್ತಾರೆ ಅಂದರೆ, ಹೌದು, ತನ್ನ ಪವಿತ್ರ ನಾಮವನ್ನು ವ್ಯಕ್ತಗೊಳಿಸುವುದು. ಹೌದು, ನಾಮ ಕೂಡ ಒಂದು ಆಯುಧ, ಮಹಾ ಆಯುಧ. ಯಾವ ರೀತಿಯಾಗಿ ಗೊಲ್ಯಾತನು ಅವನ ವಿರುದ್ಧವಾಗಿ ದಾವೀದನು ದೇವರ ನಾಮದಿಂದ ಹೋದನು, ಆ್ಯಸ್ ಎ ವೆಪನ್, ಆಯುಧವಾಗಿ ತಕ್ಕೊಂಡು ಹಾಗೆ. ಮತ್ತು ಇನ್ನು ಮುಂದೆ ಅಪಕೀರ್ತಿಗೆ ಗುರಿ ಮಾಡದೇ ಇರುವಂಥದ್ದು ಕೂಡ ದೇವರು ವೈರಿಯ ಮೇಲೆ ಕೊಡುವಂಥ ಇನ್ನೊಂದು ಜಯದ ಮಾರ್ಗ. ಇನ್ನು ಮುಂದೆ ಅಪಕೀರ್ತಿಗೆ ಗುರಿಯಾಗದೇ ಇರುವಂಥದ್ದು. ಮತ್ತು 13ನೇ ದಾರಿ ಯಾವ ರೀತಿಯಾಗಿ ದೇವರು ವೈರಿ ಮೇಲೆ ಜಯ ನಮಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು 7ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದರೆ, ಸದಮಲ ಸ್ವಾಮಿ, ಇಸ್ರಾಯೇಲಿನ ಸದಮಲ ಸ್ವಾಮಿ ಅಂತ ಹೇಳ್ಬಿಟ್ಟು ಪ್ರಕಟಣೆ ನೀಡುವುದರಿಂದ. ಹೋಲಿನೆಸ್ ಈಸ್ ಎ ಪವರ್ಫುಲ್ ಟೂಲ್ ಅಗೇನ್ಸ್ಟ್ ದ ಎನಿಮಿ. ವೈರಿ ವಿರುದ್ಧವಾಗಿ ಪವಿತ್ರತೆ ಶಕ್ತಿದಾಯಕವಾದಂಥ ಒಂದು ಆಯುಧ. 8ನೇ ವಚನದಲ್ಲಿ ನಾವು ನೋಡುವುದಾದರೆ, ವೈರಿಯ ಮೇಲೆ ದೇವರು ಹೇಗೆ ಜಯ ಕೊಡ್ತಾರಂತ ಹೇಳ್ಬಿಟ್ಟು 14ನೇ ದಾರಿ ಇದೆ. ಅದೇನೆಂದರೆ, ಮುಂತಿಳಿಸಿದ ದಿನವು ಅಂದರೆ ಪ್ರವಾದನೆ. ಥ್ರೂ ಪ್ರಾಫಸಿ ವಿ ಕ್ಯಾನ್ ಬಿ ಅಗೇನ್ಸ್ಟ್ ದ ಎನಿಮಿ. 1ನೇ ತಿಮೋಥಿ 1ನೇ ಅಧ್ಯಾಯದಲ್ಲಿ 18ನೇ ವಚನ, 1ನೇ ತಿಮೋಥಿ 1:18 ಪೌಲನು ಹೇಳ್ತಾನೆ, ನೀನು ಈ ಒಂದು ಆಯುಧದಿಂದ, ಪ್ರವಾದನೆಯಿಂದ ಹೋರಾಡು ಅಂತ ಹೇಳ್ಬಿಟ್ಟು. ಆನಂತರ 9ನೇ ವಚನದಲ್ಲಿ ಶತ್ರುವಿನ ಆಯುಧಕ್ಕೆ ಲಯ ಮಾಡುವಂಥದ್ದು ಕೂಡ ದೇವರು ಶತ್ರುವಿನ ಮೇಲೆ ನಮಗೆ ಕೊಡುವಂಥ 15ನೇ ದಾರಿ ಅಂತ ನೋಡ್ತೀವಿ. ಆನಂತರ 9ನೇ ವಚನದ ಕೊನೆ ಭಾಗದಲ್ಲಿ 7 ವರ್ಷಗಳ ತನಕ ಸುಡುತ್ತಲೇ ಇರುವುದು. ಅಂದರೆ ವೈರಿಯ ಆಯುಧ
ಲಯವಾಗಿದ್ದರಿಂದ ಬರುವ ಜಯ, ಉತ್ಸವ ಅಥವಾ ಸೆಲೆಬ್ರೇಷನ್. ಹೌದು, ಆ ರೀತಿಯಾಗಿ 7 ವರ್ಷ ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದೆ. ಅಂದರೆ ಅದು 7 ಅಂತ ಹೇಳಿದ್ರೆ ಪರಿಪೂರ್ಣ ಅಂತ ಹೇಳ್ಬಿಟ್ಟು, ಪರ್ಫೆಕ್ಟ್. ಹಾಗಾದರೆ ನಾವು ವೈರಿಯ ಮೇಲೆ ಜಯ ಪಡ್ಕೊಂಡಿದ್ದರ ಒಂದು ಸಂಭ್ರಮಗೊಳ್ಳುವಂಥದ್ದು ಕೂಡ ಅದು ಮತ್ತೊಂದು ದಾರಿ. ಮತ್ತು 11ನೇ ವಚನ ನಾವು ನೋಡಿಕೊಳ್ಳುವಾಗ, 39ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡುವಾಗ, ಒಂದು ತಗ್ಗನ್ನು ಗೋಗನಿಗೆ ಅಂತ ಹೇಳ್ಬಿಟ್ಟು ನೋಡುವಾಗ, ವೈರಿಗೆ ಒಂದು ತಗ್ಗಿನ ಸ್ಥಳ ದೇವರು ಕೊಡುವುದರಿಂದ ವೈರಿಯ ಮೇಲೆ ಜಯ ನಮಗೆ ಕೊಡ್ತಾರೆ. 17ನೇದದು, ಮತ್ತು ಅಲ್ಲೇ ಅವನಿರಬೇಕಾಗ್ತದೆ ಅಂತ ಹೇಳ್ಬಿಟ್ಟು. ಸರಿ, ಮುಂದೆ ನಾವು ನೋಡಿದರೆ 18ನೇದಾಗಿ 13ನೇ ವಚನ ಇನ್ನೊಂದು ವಿಷಯ ಬರೆದಿದೆ. ಅದೇನೆಂದರೆ, ಹೀಗೆ ನಾನು ಪ್ರಖ್ಯಾತಿಗೊಳ್ಳುವಾಗ ನನ್ನ ಜನರಿಗೆ ಹೆಸರುವಾಸಿಯಾಗುವುದು. ವೈರಿಯ ಮೇಲೆ ದೇವರು ಜಯ ಹೊಂದಿದ್ದರಿಂದ ದೇವರು ಪ್ರಖ್ಯಾತನಾಗ್ತಾನೆ. ಅದರಿಂದ ಜನರಿಗೆ ಹೆಸರು, ಈ ರೀತಿಯಾಗಿ ಕೂಡ ದೇವರು ಜಯ ಕೊಡ್ತಾರೆ. ಅನಂತರ 15ನೇ ವಚನದಲ್ಲಿ 19ನೇ ಜಯದ ಮಾರ್ಗ ಇದೆ ವೈರಿಯ ಮೇಲೆ. ಅದೇನಂತ ಹೇಳಿದರೆ, ಗೋಗನ ಸಮೂಹದ ತಗ್ಗಿನಲ್ಲಿ ಆ ಗುರುತು ಹಾಗೆ ನಿಂತಿರುವುದು. ಬೈ ಗಿವಿಂಗ್ ಎ ಮೆಮೋರಿಯಲ್, ಸ್ಮಾರಕ, ಚಿಹ್ನೆ ಕೊಡೋದರಿಂದ, ಒಂದು ಗುರುತನ್ನು ಕೊಡೋದರಿಂದ ದೇವರು ನಮ್ಮ ವೈರಿಯ ಮೇಲೆ ಜಯವನ್ನು ಕೊಡುವಂಥ 19ನೇ ದಾರಿ ಅದು. ಈ ರೀತಿಯಾಗಿ ಬರೆದುಬಿಟ್ಟು 16ನೇ ವಚನದಲ್ಲಿ, ಹೀಗೆ ದೇಶವನ್ನು ಶುದ್ಧಿ ಮಾಡುವರು. 20ನೇದಾಗಿ, ದೇರ್ ಶಾಲ್ ಬಿ ಎ ನ್ಯಾಷನಲ್ ಕ್ಲೆನ್ಸಿಂಗ್. ವೈಯಕ್ತಿಕವಾಗಿ ದೇವಜನರು ಶುದ್ಧವಾಗ್ತಾರೆ, ಹೌದು ನಿಜ. ಆದರೆ ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಶುದ್ಧೀಕರಣವಾಗುವುದರ ಮುಖಾಂತರವಾಗಿ ವೈರಿಯ ಮೇಲೆ ದೇವರು ನಮಗೆ ಜಯವನ್ನು ಕೊಡುವವರಾಗಿದ್ದಾರೆ. ವೈರಿಯ ಮೇಲೆ 20 ವಿಧಾನಗಳು, 20 ways how God gives victory over our enemy ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಈಗ ಅಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ವಿಷಯಗಳು ಬಹಳ ಇದೆ. ಅದೇನಂತ ಹೇಳಿದ್ರೆ, ಹೌ ಗಾಡ್ ರಿಸ್ಟೋರ್ಸ್ ಹಿಸ್ ಪೀಪಲ್. ಇನ್ನೊಂದು 20 ವಿಧಾನಗಳು, ಹೇಗೆ ದೇವರು ತನ್ನ ಜನರನ್ನು ಪುನಃಸ್ಥಾಪಿಸ್ತಾರೆ. ವೈರಿ ಜಯ ಹೊಂದಿದ್ನಲ್ಲ, ಈಗ ಪುನಃಸ್ಥಾಪನೆ. 20 ಪುನಃಸ್ಥಾಪನೆಯ ಮಾರ್ಗಗಳು ಅಥವಾ ಆಶೀರ್ವಾದಗಳು ಅಂತ ಹೇಳ್ಬೋದು. 39ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಔತಣ, ಗಾಡ್ ರಿಸ್ಟೋರ್ಸ್ ಬೈ ಸೆಲೆಬ್ರೇಷನ್, ಫೆಸ್ಟಿವಲ್, ಔತಣ. 21ನೇ ವಚನದಲ್ಲಿ ನೋಡುವಾಗ, ಬೈ ಗ್ಲೋರಿಫೈಯಿಂಗ್ ಹಿಮ್ಸೆಲ್ಫ್, ದೇವರು ನಮ್ಮನ್ನು ಪುನಃಸ್ಥಾಪಿಸುವುದು ಹೇಗೆ ಅಂದರೆ ಆತನಿಗೆ ಮಹಿಮೆ ಬರುವುದರಿಂದ. 29ನೇ ಅಧ್ಯಾಯ 21ನೇ ವಚನ ಯೆಹೆಜ್ಕೇಲ್ ಗ್ರಂಥ. ಅನಂತರ ನಾವು ನೋಡುವಾಗ ಇನ್ನೊಂದು ವಿಷಯ ಕೂಡ ಅಲ್ಲಿ ಬರೆದಿದೆ. ಅದೇನಂತ ಹೇಳಿದ್ರೆ, ನ್ಯಾಯದಂಡನೆ, ನ್ಯಾಯ, ಗಾಡ್ ರಿಸ್ಟೋರ್ಸ್ ಬೈ ಜಸ್ಟಿಸ್. ಅದನ್ನು 21ನೇ ವಚನದಲ್ಲಿ ನೋಡ್ತೇವೆ. ಮತ್ತು ಅನಂತರ 22ನೇ ವಚನ 39ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 22ನೇ ವಚನದಲ್ಲಿ ನೋಡುವಾಗ, ಇಸ್ರಾಯೇಲ್ ವಂಶದವರು ನಾನೇ ತಮ್ಮ ದೇವರಾದ ಯೆಹೋವನು ಅಂತ ತಿಳ್ಕೊಳ್ತಾರಂತೆ. ತಮ್ಮ ದೇವರು, ಗಾಡ್ ಈಸ್ ಎ ಪರ್ಸನಲ್ ಗಾಡ್ ಅಂತ ಒಂದು ಪ್ರಕಟಣೆ ಇವರಿಗೆ ಆಗುವಂಥದ್ದು ರಿಸ್ಟೋರೇಷನ್ನಲ್ಲಿ ಒಂದು ಭಾಗ. ಪುನಃಸ್ಥಾಪನೆ ಯಾವಾಗ ಆಗ್ತದೆ ಅಂತ ಹೇಳಿದರೆ, ದೇವರ ಗುರುತು, ನಾವು ವೈಯಕ್ತಿಕ ಗುರುತು, ನಮ್ಮ ದೇವರು ಅಂತ ತಿಳ್ಕೊಳ್ಳುವಾಗ ಅದಾಗುತ್ತೆ. ಅಂದಿನಿಂದ ಯಾವಾಗಲೂ ತಿಳಿದುಕೊಳ್ಳುವರು, ಬರೀ ಆವತ್ತು ಮಾತ್ರ ತಿಳ್ಕೊಳ್ಳೋದಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ಅನ್ ಆನ್ ಗೋಯಿಂಗ್ ರೆವಲೇಷನ್. ಅಂದರೆ ಸತತವಾದ ಪ್ರಕಟಣೆ, ಅದು ಕೂಡ ಪುನಃಸ್ಥಾಪನೆ ಒಂದು ಮಾರ್ಗ.
ಮತ್ತು 23ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ತಮ್ಮ ಅಧರ್ಮದ ನಿಮಿತ್ತ ಅವರೇನು ಮಾಡ್ತಾರೆ, ಹೌದು ನಾವು ಸರಿಯಾಗಿ ಹೋದದ್ದು ಯಾಕೆಂದರೆ ನಾವು ಮಾಡಿದ್ದು ತಪ್ಪಿಗೆ ಎಂಬ ಗ್ರಹಿಕೆ ಅವರಿಗೂ ಆಗ್ತದೆ, ಬೇರೆಯವರಿಗೂ ಆಗ್ತದೆ. ಅದು ದೇವರು ಆ ರೀತಿಯಾಗಿ ಪುನಃಸ್ಥಾಪಿಸ್ತಾರೆ. ಮತ್ತು ಅದೇ ರೀತಿಯಾಗಿ ನನಗೆ ಅವರು ಖಡ್ಗಾತರಾಗುವಂತೆ ಅವರ ಶತ್ರುವಶ ಮಾಡಿದ್ದು ಕೂಡ ಯಾಕೆ, ಶತ್ರುವಶ ಯಾಕೆ ಆದರೂ ಅವರು ಅಂತೇಳಿದರೆ ಅವರು ನನಗೆ ವಿರುದ್ಧವಾಗಿ ಹೋಗಿದ್ದರಿಂದ ಅಂತೇಳ್ಬಿಟ್ಟು ಜನರಿಗೂ ಗೊತ್ತಾಗ್ತದೆ, ಅವ್ರಿಗೂ ಗೊತ್ತಾಗ್ತದೆ. ಮತ್ತು ಈ ರೀತಿಯಾಗಿ ದೇವರು ಅವರನ್ನು ದಂಡಿಸಿ ಅವರನ್ನು ತಿದ್ದುತ್ತಾರೆ. ಅದು ಕೂಡ ಪುನಃಸ್ಥಾಪನೆ ಒಂದು ಭಾಗ. 24ನೇ ವಚನದಲ್ಲಿ ನೋಡ್ತೇವೆ, ಕರೆಕ್ಷನ್ ಈಸ್ ಆಲ್ಸೋ ಎ ರಿಸರೇಷನ್ ಪ್ರಾಸೆಸ್. 25ನೇ ವಚನದಲ್ಲಿ ನೋಡುವಾಗ ಯೆಹೆಜ್ಕೇಲ್ ಗ್ರಂಥ, ಅದರಲ್ಲಿ ದೇವರು ಹೇಳುವಂಥ ಒಂದು ಮಾತು ಅದೇನೆಂದರೆ, ದುರವಸ್ಥೆಯನ್ನು ತಪ್ಪಿಸ್ತೇನೆ ಅಂತ ದೇವರು ಹೇಳ್ತಾರೆ. ಗಾಡ್ ರಿಸ್ಟೋರ್ಸ್ ಫ್ರಮ್ ಮಿಸರಿ. ನಮ್ಮನ್ನು ಆ ರೀತಿಯಾಗಿ ದುರವಸ್ಥೆಯಿಂದ ತಪ್ಪಿಸುವುದು ಕೂಡ ಒಂದು ಪುನಃಸ್ಥಾಪನೆ. 25ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ಆನಂತರ 10ನೇ ಒಂದು ಪುನಃಸ್ಥಾಪನೆ ಅದೇ 25ನೇ ವಚನ ಕೊನೆಯ ಭಾಗದಲ್ಲಿದೆ. ಅದೇನೆಂದರೆ, ಕೃಪೆ ತೋರಿಸುವೆನು, ಶೋಯಿಂಗ್ ಗ್ರೇಸ್. ಅನಂತರ ಅನ್ಯ ಜನಾಂಗಗಳಿಂದ ತಪ್ಪಿಸುವಂಥದ್ದು, ಅದು ಒಂದು ಪುನಃಸ್ಥಾಪನೆ. 26ನೇ ವಚನ. ಒಟ್ಟುಗೂಡಿಸುವುದು ಇನ್ನೊಂದು ಪುನಃಸ್ಥಾಪನೆ. 26ನೇ ವಚನ. ರಕ್ಷಣೆ ಕೊಡುವಂಥದ್ದು, ಅದು 26ನೇ ವಚನ, ಅದು ಇನ್ನೊಂದು ಪುನಃಸ್ಥಾಪನೆ. ಅಷ್ಟೇ ಅಲ್ಲದೆ ನೆಮ್ಮದಿಯಿಂದ ವಾಸಿಸುವ ಹಾಗೆ ಮಾಡುವಂಥದ್ದು 27ನೇ ವಚನ, ಅದು ಕೂಡ ಒಂದು ಪುನಃಸ್ಥಾಪನೆ. ಬಿಕಾಸ್ ರೆಸ್ಟ್ ಈಸ್ ಪಾರ್ಟ್ ಆಫ್ ರೆಸ್ಟೋರೇಷನ್. ನೆಮ್ಮದಿ ಪುನಃಸ್ಥಾಪನೆ ಒಂದು ಭಾಗ. ಅದನ್ನೇ ಯೆಹೆಜ್ಕೇಲ್ 39:27 ನೋಡ್ತೇವೆ. ಮತ್ತು ಅವರು ನಾಚಿಕೆ ಪಡೋದು ಕೂಡ ಒಂದು ಪುನಃಸ್ಥಾಪನೆ ಒಂದು ಭಾಗ. ಯಾಕಂದರೆ ನಾಚಿಕೊಳ್ಳುವರು, 27ನೇ ವಚನ. ಅನಂತರ ನಾನೇ ತಮ್ಮ ದೇವರು ಅಂತ ದೃಢ ಮಾಡಿಕೊಂಡ್ರು. ಆಗಲೇ ಗೊತ್ತಾಯಿತು, ಈಗ ದೆ ಗೆಟ್ ಕನ್ಫರ್ಮೇಷನ್ ಈಸ್ ಆಲ್ಸೋ ಪಾರ್ಟ್ ಆಫ್ ರೆಸ್ಟೋರೇಷನ್. 28ನೇ ವಚನ. ಆನಂತರ ದೇವರು ಹೇಳ್ತಾರೆ, ಯಾರನ್ನು ಸರಿಯಲ್ಲಿ ನಾನು ಬಿಟ್ಟು ಬಿಡುವುದಿಲ್ಲ ಅಂತೇಳಿ, ಒಬ್ಬರು ಬಿಡೋದಿಲ್ಲ. ಟೋಟಲ್ ರೆಸ್ಟೋರೇಷನ್ 28ನೇ ವಚನದ ಕೊನೆಯ ಭಾಗ. ಆನಂತರ ದೇವರು ಇನ್ನೆಂದಿಗೂ ನಾನು ವಿಮುಖನ, ಐ ವಿಲ್ ನಾಟ್ ಬಿ ಅಗೇನ್ಸ್ಟ್ ದಮ್ ಅಂತ 29ನೇ ವಚನದಲ್ಲಿ ದೇವರು ಹೇಳ್ತಾರೆ. ಅದಾದ ನಂತರ ದೇವರು ತನ್ನ ಆತ್ಮವನ್ನು ಸುರಿಸ್ತಾರಂತೆ. 29ನೇ ವಚನ. ಸುರಿಸಿದ್ದಷ್ಟೇ ಅಲ್ಲ, ದೇವರು ತಾವು ನುಡಿದಂತೆ ಮಾಡ್ತಾರೆ. 39ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ, ಅದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.